ಒಂದು ಹೊಸತನವನ್ನು ವಿದ್ಯಾಕ್ಷೇತ್ರದಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಸಂಸ್ಥೆ. ನಮ್ಮ ಶಿಕ್ಷಣದ ರೀತಿಯೂ ಬೇರೆ, ಕಾರ್ಯಕ್ರಮಗಳ ರೀತಿಯೂ ಬೇರೆ. ನಮ್ಮದು ಎಲ್ಲವೂ ಕೂಡ ದೇಶದ ಹಿತವನ್ನೇ ಕಣ್ಣ ಮುಂದೆ ಇಟ್ಟುಕೊಂಡು, ರಾಷ್ಟ್ರೀಯ ಚಿಂತನೆಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಕೆಲಸ ಮಾಡ್ತಾ ಇರುವಂಥ ಒಂದು ಸಂಸ್ಥೆ. ಈಗ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಒಂದು 2-3 ಬಾರಿ ಶೈಕ್ಷಣಿಕ ವ್ಯವಸ್ಥೆಗಳನ್ನು ಹೇಗಿರಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಆಮೇಲೆ ಸುಮಾರು ಒಂದು 20-25 ವರ್ಷದ ಹಾಗೆ ಇತ್ತು. ಈಗ 20ನೇ ಇಸ್ವಿಯಲ್ಲಿ ಒಂದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳೋದನ್ನು ತಂದಿದ್ದಾರೆ. 25 ವರ್ಷಗಳಲ್ಲಿ ಬೆಳೀತಾನೆ ಬಂದಿದೆ. 73 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿರುವಂಥ 8ನೇ ತರಗತಿಯಿಂದ ಅದು ಮತ್ತೆ ಶಿಶು ಮಂದಿರ, ಪ್ರಾಥಮಿಕ ಶಾಲೆ, ಆಮೇಲೆ ಪದವಿ ಪೂರ್ವ, ಪದವಿ, ಅದಾದಮೇಲೆ ಈಗ ಕಳೆದ ವರ್ಷ ಒಂದು ಇಂಗ್ಲೀಷ್ ಮೀಡಿಯಂ ಅನ್ನು ಪ್ರಾರಂಭ ಮಾಡಿದ್ದೇವೆ. ಒಟ್ಟು ರಾಜ್ಯದ ಅತ್ಯಂತ ದೊಡ್ಡ ಒಂದು ಕನ್ನಡ ಶಾಲೆ, ಕನ್ನಡ ಮಾಧ್ಯಮ ಶಾಲೆ ಅದು ಶ್ರೀರಾಮ ವಿದ್ಯಾಕೇಂದ್ರ ನಡೆಸ್ತಾ ಇರುವಂಥದ್ದು. 50ಕ್ಕಿಂತ ಹೆಚ್ಚು ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೇವೆ ನಾವು. ಅದರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಅದು ಶ್ರೀರಾಮ ವಿದ್ಯಾಕೇಂದ್ರದ ಕ್ರೀಡೋತ್ಸವ. ಅದು ಮನಲು ಬೆಳಕಿನ ಕ್ರೀಡೋತ್ಸವ. ಸುಮಾರು ಒಂದು 35 ವರ್ಷಗಳಿಂದ ಈ ಕ್ರೀಡೋತ್ಸವವನ್ನು ನಡೆಸ್ತಾ ಬರ್ತಾ ಇದ್ದೇವೆ. ಸುಮಾರು ಒಂದು 19 ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಜರುಗಿಸ್ತೇವೆ ನಾವು. ಅದು ಶಿಶುಗಳಿಂದ ಹಿಡಿದು ಕಾಲೇಜಿನ ವಿದ್ಯಾರ್ಥಿಗಳವರೆಗೆ. ಇದರಲ್ಲಿ ವಿಶೇಷ ಅಂದರೆ 4000 ಹತ್ತಿರ ಮಕ್ಕಳಿದ್ದಾರೆ. ಅಷ್ಟೂ ಮಕ್ಕಳು ಭಾಗವಹಿಸ್ತಾರೆ. ಆಯ್ಕೆ ಮಾಡಿ ಅಲ್ಲ, ಒಂದು 20 ಹತ್ತಿರ ಬುದ್ಧಿಮಾಂದ್ಯ ಮಕ್ಕಳಿದ್ದಾರೆ ಸಣ್ಣ ರೀತಿಯಲ್ಲಿ. ಒಂದು 22ರಷ್ಟು ಜನ ಸ್ವಲ್ಪ ಅಂಗವಿಕಲರಿದ್ದಾರೆ. ಅವರೆಲ್ಲರೂ ಭಾಗವಹಿಸುವ ರೀತಿಯಲ್ಲಿ ಯೋಜನೆ ಮಾಡಿದ್ದೇವೆ ನಾವು. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರ ಪ್ರತಿಭೆಯನ್ನು ಬೆಳೆಸುವಂಥ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ನಮ್ಮ. ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಇಲ್ಲಿ ಅವರು ಮಾಡ್ತಾ ಇರುವಂಥ ಕಾರ್ಯಕ್ರಮಕ್ಕೆ ಒಂದು ಹೊಸ ಸ್ಫೂರ್ತಿ, ಉತ್ಸಾಹ ಅವರಲ್ಲಿ ನಿರ್ಮಾಣ ಆಗುತ್ತೆ. ಆ ದೃಷ್ಟಿಯಿಂದ 19 ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತೇವೆ. ಸಂಜೆ ಹೊತ್ತಿನಲ್ಲಿ ಈ ಕಾರ್ಯಕ್ರಮ ಇರುತ್ತೆ. ಅದಕ್ಕೆ ಮನರು ಬೆಳಕಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷವೂ ನಾವು ಬೇರೆ ಬೇರೆಯವರನ್ನು ಆಹ್ವಾನಿಸ್ತೇವೆ. ಈ ವರ್ಷವೂ ಮುಖ್ಯ ಅತಿಥಿಗಳಾಗಿ ಮೈಸೂರಿನ ಮಹಾರಾಜರು ಯದುವೀರ ಕೃಷ್ಣದತ್ತ ಒಡೆಯರ್. ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಸುಮಾರು ಒಂದು 573ರಷ್ಟು ಸಂಸ್ಥಾನಗಳಿತ್ತು ಸ್ವಾತಂತ್ರ್ಯ ಸಿಕ್ಕುವಂಥ ಸಂದರ್ಭದಲ್ಲಿ. ಇವತ್ತು ಕೂಡ ಒಂದು ತನ್ನತನವನ್ನು ಉಳಿಸಿಕೊಂಡು ತನ್ನ ಪರಂಪರೆಯನ್ನು ಹಿರಿಯರು ಹಾಕಿಕೊಟ್ಟಿದ್ದಾರೆ. ಅದನ್ನೇ ಮುಂದುವರಿಸಿಕೊಂಡು ಬರ್ತಾ ಇರುವಂಥ ಏಕಮೇವ ಒಂದು ರಾಜ ಸಂಸ್ಥಾನ ಅದು ಮೈಸೂರಿಂದದು, ಮೈಸೂರು ಸಂಸ್ಥಾನ ಅಂತ. ಮೈಸೂರು ಸಂಸ್ಥಾನದ ಯದುವೀರ ಕೃಷ್ಣ ದತ್ತ ಒಡೆಯರ್ 35ನೇ ಅರಸರು. ಈಗ ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ. ಹಿಂದೆ ಜಯಚಾಮರಾಜೇಂದ್ರ ಒಡೆಯರ್ ಕೂಡ MP ಆಗಿದ್ದರು. ಈಗ ಇವರು MP ಆಗಿದ್ದಾರೆ. ಕಾಶ್ಮೀರ್ ಫೈಲ್ಸ್ನಿಂದ ವಿಶೇಷವಾಗಿ ಅದನ್ನು ಮೊದಲು ತುಂಬ ಮಾಡಿದ್ದಾರೆ ಅವರು. ಕಾಶ್ಮೀರ್ ಫೈಲ್ಸ್ನ ಮುಖಾಂತರ ಅವರ ಮಗಳು ಶ್ರೀಮತಿ ಸೀಮಾ ಅಂತ, ಅವರು ಚೇರ್ಮನ್ SUT ಪಟ್ಟಣ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ತಿರುವನಂತಪುರ, ಅವರು ಬರ್ತಾರೆ. ಅಂತ ಸೀನಿಯರ್ ಎಡಿಟರ್ ಹಿಂದೂಸ್ತಾನ್ ಟೈಮ್ಸ್ ಲಕ್ನೋ, ಅವರು ಬರ್ತಾರೆ. ವಿಜಯ್ ಕಲಾಂತ್ರಿ ಅಂತ ಅವರು ಚೇರ್ಮನ್ NVIRDC ವರ್ಲ್ಡ್ ಟ್ರೇಡ್ ಸೆಂಟರ್ ಮುಂಬೈ, ಅವರು ಬರ್ತಾರೆ. ರವಿಕಾಂತ್ ಅಂತ ಸಂಸ್ಥಾಪಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲೆಗೆನ್ಸ್ ಎಂಟರ್ಪ್ರೈಸಸ್ ಬೆಂಗಳೂರು, ಅವರು ಬರ್ತಾರೆ. ಶಿಶಿರ್ ಶೆಟ್ಟಿ ಅವರು AB ಶೆಟ್ಟಿ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೊಫೆಸರ್, ಅವರು ಬರ್ತಾರೆ. ಸಂಪತ್ ಶೆಟ್ಟಿ ಅಂತ ಕುಂದಾಪುರದವರು ಬರ್ತಾರೆ. ಮಾಡಿದಂಥವರು ಗೌತಮ್ ಖಟ್ಟರ್ ಅಂತ ಒಬ್ಬರು ಉತ್ತರಾಖಂಡ ಹರಿದಾಸದಲ್ಲಿ ಸನಾತನ ಮಹಾಸಂಘ ಮತ್ತು ರಾಮಲಲ್ಲಾ ಗುರುಕುಲ ಅದರ ಸಂಸ್ಥಾಪಕರು, ಅವರು ಬರ್ತಾರೆ. ಭಾರಿ ಪ್ರಸಿದ್ಧರಲ್ಲಿ ಚೇತನ್ ಮೆಹ್ತಾ ಅಂತ ಒಬ್ಬರು ಬೆಂಗಳೂರಿನಲ್ಲಿ ಒಂದು ವಾಣಿಜ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥವರು.
ಅಂತ ಅನೇಕ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈಗ ಕೊಡಗು ಯೂನಿವರ್ಸಿಟಿಯ ವೈಸ್ ಚಾನ್ಸಲರು ಬರ್ತಾರೆ. ಮತ್ತು ಪ್ರತಿ ವರ್ಷ ನೀವು ಎಲ್ಲ ರೀತಿಯ ಬೆಂಬಲವನ್ನು ಸಹಕಾರವನ್ನು ಕೊಡ್ತೀರಾ, ಅದೇ ರೀತಿ ಸಹಕಾರ ಬೆಂಬಲವನ್ನು ಕೊಡಬೇಕು ಅಂತ ನಿಮ್ಮಲ್ಲಿ ಬರ್ಬೋದು ಅಂತ ಇತ್ತು. ನಾವು ಹೋಗಿ ಅವರ ಮಾತಾಡಿದ್ದೆವು. ತುಂಬ ಒತ್ತಡ ಇದೆ ನನಗೆ, ಅವರು ಅದು ಇದು ತುಂಬ ಕೆಲಸಗಳಿದೆ, ಅದಕ್ಕೆ ನಾನು ಕಾರ್ಯಕ್ರಮ ನೋಡಿ ಹೇಳ್ತೇನೆ ಅಂತ ಹೇಳಿದರು. ಆಮೇಲೆ ಬರಬೇಕು ಅಂತ ಆಸೆ ಇದೆ ಅಂತ ಅಲ್ಲಿ ಇದ್ದಂಥವ್ರ ಹತ್ರ ಹೇಳಿದರು. ಭಾರಿ ಕಡಿಮೆ ಜನಗಳಿಗೆ ಅವರು ಇಂಟರ್ವ್ಯೂ ಕೊಡೋದು, ಕೊಟ್ಟರೆ ಅದು 2-3 ನಿಮಿಷ 4 ನಿಮಿಷ, ಮಂತ್ರಿಗಳಿಗೆ ಕೊಡೋದು ಕಷ್ಟ. ಆ ರೀತಿ ಅವ್ರದ್ದು ವ್ಯವಸ್ಥೆ ಅಂದರೆ ಅದು ಭಾರಿ ನಿಮಿಷ ಸಮಯ ಕೊಟ್ಟು ನನಗೆ ಇದು ಚೆನ್ನಾಗಿ ಮಾತಾಡ್ತಾರೆ. ನಾನು ಒಟ್ಟಿಗಿದ್ದಂಥವರಿಗೆಲ್ಲ ಅವರನ್ನು ನೋಡಿ ಎಲ್ಲರಿಗೂ ಒಂದು ವೈಬ್ರೇಷನ್ ಮಾಡ್ತಾರೆ. ಅವರು ಇಲ್ಲೇ ಫೋನ್ದಾಗ ಐದು ಇವ್ರ ಮತ್ತೆ ಹೇಗೆ ಕೇಳಿ ಒಬ್ಬ ಸನ್ಯಾಸಿ ಗೊತ್ತಿಲ್ಲ. 10-12 ಗಂಟೆ ಆಗ್ತದೆ ಇವರು ಮಲಗುವಾಗ. ಬೆಳಿಗ್ಗೆ 3:30 ಬಿಡ್ತಾರೆ. ಅವತ್ತೇ ಮತ್ತೆ ಧ್ಯಾನ ಇದೆಲ್ಲ ಮಾಡಿ ಮತ್ತೆ ಕೆಲಸಕ್ಕಿರ್ತಾರೆ. ರಾತ್ರಿವರೆಗೂ ಮತ್ತೆ ಕೆಲಸ ಒಂದು ನಿಮಿಷವೂ ಸಮಯ ಹಾಳು ಮಾಡ್ತಾರೆ.